से मेरा गोतनी का लड़का एक्सपायर हो गया और मेरा प्रभु ऐसा है कि मेरा प्रभु सभी को बचा लिया, इसीलिए मेरा यही गवाही था। और मेरा बेटा हम लोग सभी जहाँ जहाँ भी हैं हम लोग सभी अच्छा प्रभु को धन्यवाद करते, पिता को। हमारा जब भी कोई भी परेशानी मेरे सामने आना चाहता है, मेरा सभी परेशानियों को प्रभु हमारा रोकता है और हमेशा हमारे परिवार में सभी को अच्छा रखता है, अच्छा रखेगा प्रभु। हमें विश्वास है प्रभु पे, हम लोग को कभी नाश नहीं करता, सब कार्य सफल करता है। यही प्रभु का मैं धन्यवाद करती हूँ। ನಿನ್ನ ಮಗು ಬಂತು, ನಿನ್ನ ಮಗನ ಆಶೀರ್ವಾದ ಮಾಡ್ತೀನಿ ಅಂತ ದೇವರವ್ರು ಹೇಳಿದಾರಷ್ಟೇ, ಆದ್ರೆ ಆ ಫಲ ಎಲ್ಲ ನಾನೇ ತಿಂತಾ ಇದ್ದೀನಿ. ಸೊ ಆಗ ಮಾಡಿದ ಕಷ್ಟ, ಆಗ ಮಾಡಿದ ಪ್ರಾರ್ಥನೆ, ಈಗ ಒಂದು ಒಳ್ಳೆ ಕಂಪ್ನಿಯಲ್ಲಿ ಇದ್ದೀನಿ, ಈಗಲೂ ಮಕ್ಕಳನ್ನ ಓದಿಸ್ಕೊಂಡು ಹೋಗ್ತಿದ್ದೀನಿ. ಈ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬರು ಕೈ ಚಾಚಿ ನನಗೆ 10 ರೂಪಾಯಿ ಕೊಡಿ, 20 ರೂಪಾಯಿ ಅಂತ ಕೊಡಿ ಅಂತ ಕೇಳ್ತಿಲ್ಲ. ಇದೇ ಕೈನ ನನ್ನ ದೇವ್ರು ನನ್ನ ಆಶೀರ್ವಾದ ಮಾಡಿರೋದ್ರಿಂದ ಕಾಣಿಕೆ ಸಹ ಬೇರೆಯವ್ರು ಹೇಳ್ಬೋದು, ಪಾಸ್ಟರ್ ಕೇಳ್ತಾರೆ ನಾವ್ ಯಾಕೆ ಹಾಕ್ಬೇಕು, ಅವ್ರು ನಮ್ಮಿಂದ ಇದ್ ಮಾಡ್ತಾರೆ ಅಂತ ಎಲ್ಲ ಮಾತಾಡ್ತಾರೆ. ಹಾಗಲ್ಲ, ನಾವು ಪಾಸ್ಟರ್ಗೆ ಹಾಕ್ತಾ ಇಲ್ಲ ಕಾಣಿಕೆ, ಅದು ನನ್ನ ದೇವ್ರಿಗೆ ಹಾಕ್ತಿರೋದು. ನಾನು ಕಾಣಿಕೆ ಆಗಿದ್ದ ತಿಂಗಳು ನನಗೆ ಯಾವುದೇ ರೀತಿಯಾದ ಕಷ್ಟ ಇರಲ್ಲ. ನನ್ ಕಾಣಿಕೆ ಆಗದೆ ಇದ್ದ ತಿಂಗಳು ನನಗೆ ಎಲ್ಲಿಲ್ದ ಇರೋ ಕಷ್ಟ ಎಲ್ಲ ಹುಡ್ಕೊಂಡ್ ಬರುತ್ತೆ. ಸೊ ಅದು ನಮ್ಮ ಕಷ್ಟಗಳು ನಮ್ಮಿಂದ ಬಿಟ್ಟು ಹೋಗ್ಲಿ ಅಂತ ಅದು ಕಾಣಿಕೆ ಆಗೋದು. ನೀವು 10 ರೂಪಾಯಿ ಹಾಕಿದ್ರೆ ಭಗವಂತ ನಿಮಗೆ 100 ರೂಪಾಯಿಗಿಂತ ಹೆಚ್ಚಾದ ಒಂದು ಆಧಾರದಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ರೀತಿಯಾಗಿ ನೀವು ಯೋಚನೆ ಮಾಡದಂತೆ ಬೈಕೊಂಡು ಮಾಡ್ಕೊಂಡ್ ಬರ್ತಿರೋ ಏನೋ ಸಭೆಗಂತೂ ಬನ್ನಿ. ನನ್ನ ಸಭೆಗೆ ಸುಮಾರು ಒಂದು 5 ತಿಂಗಳಾಯ್ತು ಬಂದೇ ಇಲ್ಲ. ತುಂಬಾ ಕಷ್ಟಗಳನ್ನ ಅನುಭವಿಸ್ಬಿಟ್ಟೆ. ಕಾರಣಾಂತರಗಳು ಇಷ್ಟೇ, ನನಗೆ ಕೆಲಸ ತುಂಬಾ ದೂರ ಆಗ್ತಾ ಇತ್ತು, ಮಕ್ಕಳನ್ನ ಬಿಟ್ಟು ಇವತ್ತು ಏನೇ ಆದ್ರೂ ಸಭೆಗೆ ಹೋಗ್ಬೇಕು, ನಾನು ಇವತ್ತು ಕಮ್ಯುನಿಯನ್ ತಗೊಳ್ಳೇಬೇಕು ಅಂತ ಹಠ ಇಟ್ಟು ಬೆಳಗ್ಗೆ ಕೂಡ ಬರಕ್ಕಾಗ್ದಂತ ತುಂಬಾ ಆಡಂಬಗಳು. ಇದೆಲ್ಲ ನಮ್ಮಿಂದ ಅಲ್ಲ, ನಮ್ಮ ಮಾನಸಿಕವಾದ ಒಂದು ದೇಹ ಅಡ್ಡ ಮಾಡುತ್ತೆ, ಸಾತಾನ್ ಕೂಡ ಅಡ್ಡ ಮಾಡುತ್ತೆ. ದೇವ್ರನ್ನೇ ಬಿಟ್ಟಿಲ್ಲ ಸಾತಾನ್, ನಿನ್ನ ನಮ್ಮನ್ ಮಾತ್ರ ಬಿಡುತ್ತಾ. ಸೊ ಯಾವುದೇ ಕಾರಣಕ್ಕೂ ಸ್ವಲ್ಪ ಹೊತ್ತಾದ್ರೂ ಸರಿ, ಇಲ್ಲ ಏನೇ ಆದ್ರೂ ಸರಿ, ಸಭೆಗೆ ಬಂದು ಹೋಗಿ ಸೇವೆ ನಿಮ್ಗೆ ಆದಷ್ಟು ಮಾಡಿ, ದಶಮ ಭಾಗ ಕೂಡ ತಿಂಗಳು ಕೊಟ್ಕೊಂಡು ಹೋಗಿ. ಇವತ್ತಿನ ದಿನ ನಾನು ಇಷ್ಟು ಚೆನ್ನಾಗಿ ನಿಂತು ಇಲ್ಲಿ ಆಶೀರ್ವಾದವಾಗಿ ನಿಂತು ಮಾತಾಡ್ತಿದ್ದೀನಿ ಅಂದ್ರೆ ಅದು ನನ್ನ ದೇವ್ರ ಕೃಪೆ. ಅವತ್ತು ನಾನು ರಾಣಿ ಆಗಿದ್ದೆ ನನ್ನ ದೇವ್ರ ಕಣ್ಣಲ್ಲಿ, ಇವತ್ತು ನಾನು ರಾಣಿ ಆಗಿದ್ದೀನಿ. ಇದೇ ಪಾಸು ನಾನು ಲೇಟಾಗಿ ಬಂದ್ರು ಬೈತಿದ್ರು, ಇದೇ ಪಾಸು ನಾನು ಇವತ್ತು ಬೇಗ ಬಂದ್ರು ನಗ್ತಾರೆ. ಸೊ ತಂದೆ ಬೈದ್ರು, ತಾಯಿ ಬೈದ್ರು ಅಂತ ತಂದೆ ಮನೆಯನ್ನ ಬಿಟ್ಟು ಯಾವತ್ತೂ ನಾವು ಹೋಗೋದಿಲ್ಲ. ಒಂದ್ ಪಕ್ಷ ಗಂಡನ ಮನೆ ಬಿಟ್ಟು ತಂದೆ ಮನೆಗೆ ಬರ್ತೀವೇನೋ, ತಂದೆ ಮನೆ ಬಿಟ್ಟು ಗಂಡನ ಮನೆಗೆ ಯಾವತ್ತೂ ಹೋಗೋದಿಲ್ಲ. ಹಾಗಾಗಿ ಇದು ನನ್ನ ತಾಯಿ ತಂದೆ ಮನೆ, ಸದಾ ಕಾಲ ಇಲ್ಲಿ ಬಂದು ಹೋಗ್ತಾ ಇರ್ತೀನಿ. ಬೈದ್ರು ಸರಿ, ಬೈಲಿಲ್ಲ ಅಂದ್ರೂ ಸರಿ, ಹಾಜರಾಗ್ತಾನೆ ಇರ್ತೀನಿ. ಸೊ ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ, ದೇವರಲ್ಲಿದ್ರೆ, ದೇವ್ರ ಸಾಕ್ಷಿಯಲ್ಲಿದ್ರೆ, ಮತ್ತೆ ದೇವ್ರ ಕಾಣಿಕೆ ಕೊಟ್ಕೊಂಡು ಸೇವೆ ಮಾಡ್ತಿದ್ರೆ ನೀವಿನ್ನೂ ಮೇಲೆ ಮೇಲೆ ಹೋಗ್ತಿರೋದು ಯಾವತ್ತೂ ಕೆಳಗೆ ಬೀಳಲ್ಲ. ಅದು ಪಾಸ್ಟರ್ ಹೇಳ್ತಾರೆ ಅಂತ ಮಾಡಿದ್ರು ನಿಮ್ಗೆ ಆಶೀರ್ವಾದ, ಪಾಸ್ಟರ್ ಅಂತೂ ಯಾವತ್ತೂ ಆಶೀರ್ವಾದವಾಗಿರಲ್ಲ. ಬಟ್ ನಿಮ್ ಮಗಳು ಬಂದ್ರು ಅಂತ ಮಾತ್ರ ಹೇಳ್ತಾರೆ ದೇವರಷ್ಟೇ. ಸೊ ದೇವ್ರ ನಾಮಕ್ಕೆ ಸ್ತೋತ್ರ ಆಗ್ಲಿ. ಇದನ್ನ ಹೇಳಿ ಮುಗಿಸ್ಬೇಕು.